ಸರ್ ಸರ್, ಯಾರಪ್ಪ? ನಾನು ತೀರ್ಥಹಳ್ಳಿ ಸೌಕರ್ ಮಗ ಶಂಕ್ರು ಅಂತ. ಓ, ಮನೆ ಓನರ್ ಮಗನಾ? ಹೌದು. ಹೊರಗಡೆನೆ ನಿಂತಿದ್ಯಲ್ಲಪ್ಪ, ಒಳಗ್ ಬಾ. ಇರೋ ಬಂದ್ಬಿಟ್ಟೆ. ನಮ್ ಮೈಸೂರಿನ ಸಂಪ್ರದಾಯ ಈ ಮನೆಯಲ್ಲೇ ಉಸಿರಾಡ್ತಿರೋದು. ಮನೆಗ್ ಬಂದವ್ರನ್ನ ಬಾಪ ಕೂತ್ಕೊಳಪ್ಪ, ಕಾಫಿ ಕುಡಿತೀಯಪ್ಪ ಅಂತ ಕೇಳೋ ಜನ ಎಲ್ಲಿದ್ದಾರೆ? ಬಾಪ ಒಳಗ್ ಬಾ. ನಡೀರಿ ನಡೀರಿ, ಕೂತ್ಕೊಳಪ್ಪ. ಇಲ್ಲಿ ವೈಕುಂಠಯ್ಯ ಅಂತ ನನ್ ಮಗ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವನು ಸೊಸೆ ಮೊಮ್ಮಗಳೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ನಾಳೆನೆ ಬರೋದು. ಅಯ್ಯೋ, ನಿಂತೇ ಇದೆಯಲ್ಲಪ್ಪ, ಕೂತ್ಕೋ, ಸ್ವಲ್ಪ ಕಾಫಿ ತಗೊಂಬರ್ತೀನಿ. ಹಾ. ಈ ಪಂಚರಂಗಿ ಪದ್ಮಿನಿ ಇಲ್ಲೇ ಇದ್ದಾಳೆ. ಓಹೋ, ಬಂದ್ ಕೆಲ್ಸ ತುಂಬಾ ಕಷ್ಟ. ಶಂಕರ, ಶಕ್ತಿಗಿಂತ ಯುಕ್ತಿ ಮುಖ್ಯ. ಹುಷಾರ ಹೆಜ್ಜೆ ಇಡು. ಏನಪ್ಪ ನೋಡ್ತಾ ಇದೀಯಾ? ಈ ಫೋಟೋಲಿರೋದು ನನ್ ಮೊಮ್ಮಗಳು ಸುಧಾ ಅಂತ, ಬೊಲೇ ಜಾಣೆ. ಇಲ್ಲೇ ಡ್ಯಾನ್ಸ್ ಸ್ಕೂಲಲ್ಲಿ ಮೇಡಮ್ ಆಗಿದ್ದಾಳೆ. ಹಾಡ್ತಾಳೆ, ಕುಣಿತಾಳೆ, ಅಡಿಗೆ ಮಾಡ್ತಾಳೆ, ಕಸೂತಿ ಕೆಲ್ಸಾನು ಮಾಡ್ತಾಳೆ. ಸಕಲ ಕಲಾ ಪ್ರವೀಣೆ ಅನ್ನಿ. ಹಾಗೆ ಅನ್ಕೋಪ. ಈ ಮನೆಗೆ ಯಜಮಾನ್ತಿ ಯಜಮಾನ ಎಲ್ಲ ಅವಳೆ. ನಮ್ ಸಂಸಾರ ನಡೆಸ್ತಾ ಇರೋದೇ ಅವಳು. ಮುಖ ನೋಡಿದ್ರೆ ಸಾಕು, ಕೆಪಾಸಿಟಿ ಅರ್ಥವಾಗೋಗುತ್ತೆ. ತಗೋಪ್ಪ. ಕಾಫಿ ಕಣಪ್ಪ, ಕಚ್ಕೊಂಡೆ ಕುಡಿ, ಪರವಾಗಿಲ್ಲ. ಇಲ್ಲ, ನನಗೆ ಹೀಗೆ ಕುಡಿದ್ರೆ ಅಭ್ಯಾಸ. ಅಯ್ಯೋ, ಏನಪ್ಪ ಇದೆಲ್ಲ? ನಿಮ್ಮನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ನಮ್ಮ ಅಜ್ಜಿ ನೋಡ್ದ ಹಾಗಾಗತ್ತೆ. ಎಷ್ಟು ದೊಡ್ಡ ಗುಣ ಅಪ್ಪ ನಿಂತು. ಅದ್ ಸರಿ, ನಿಮ್ ಮನೆಯವ್ರು ನಾಳೆ ಬರ್ತಾರೆ ಅಂತಿದ್ದೀರಾ. ನಾನು ಸಂಪ್ರದಾಯಸ್ಥರ ಕುಟುಂಬದವನು. ಈ ಊರಲ್ಲಿ ನನಗೆ ಬಂಧು ಬಳಗ ಯಾರೂ ಇಲ್ಲ. ಹೋಟ್ಲ್ ನೀರು ಬೇರೆ ಕುಡಿಯೋದಿಲ್ಲ. ನಾಳೆ ತನಕ ಎಲ್ಲಿರೋದು, ಏನ್ ಮಾಡೋದು? ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯಾ? ನಿಮ್ ಮನೆನೇ ಇರ್ಬೇಕಾದ್ರೆ ಇಲ್ಲೇ ಇರ್ಬಹುದಲ್ಲ, ಬೇರೆ ಕಡೆ ಯಾಕೆ ಇರ್ಬೇಕು? ನಾನು ಮಾಡಿ ಇಲ್ಲೇ ಅಡಿಗೆ ಮಾಡ್ಬಡಿಸ್ತೀನಿ. ಅಯ್ಯೋಯ್ಯೋ, ನಿಮಗ್ ತೊಂದರೆ ಕೊಡ್ಬೇಕು ಅಂದ್ರೆ ನನಗ್ ತುಂಬಾ ಸಂಕೋಚ ಆಗುತ್ತೆ. ಸಂಕೋಚ ಯಾಕಪ್ಪ? ನೀನು ನಮ್ಮನೆ ಹುಡುಗ ಇದ್ದಾಗೆ. ಸ್ನಾನ ಆಯ್ತಾ? ಸ್ನಾನ ಸಂಧ್ಯಾ ವಂದನೆಲ್ಲ ಕೆಂಪಾಂಬುದಿ ಕೆರೆಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟೆ. ರೂಮ್ ಎಲ್ಲಿದೆ? ಮಾಡಿ ಮೇಲಿದೆ, ಬಾಪ ತೋರಿಸ್ತೀನಿ. ಬಾಪ, ತೀರ್ಥಹಳ್ಳಿ ಸಾಹುಕಾರರು ಎಷ್ಟು ಪುಣ್ಯವಂತರಪ್ಪ. ಪುಣ್ಯವಂತರ? ಅದ್ ಹೇಗೆ? ಅವ್ರಿಗೂ ಒಂದಿಷ್ಟು ಗರ್ವ ಇಲ್ಲ, ನಿನಗೂ ಒಂದಿಷ್ಟು ಗರ್ವ ಇಲ್ಲ. ನೀನ್ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಸಂತೋಷ ಆಗುತ್ತಪ್ಪ. ಅದ್ ಸರಿ, ನನ್ ರೂಮ್ ಎಲ್ಲಿದೆ? ಇದೇ ಮೆಟ್ಲು ತಗೋಪ್ಪ, ಬೀಗದ ಕೈ. ಇದು ಬಚ್ಚಲ್ ಮನೆ. ಬಚ್ಚಲ್ ಮನೆ ಅಂತೀರಾ? ಬಾಗಿಲಿಗೆ ಏನು ಸರಿಯಾಗಿಲ್ಲ? ಏನಪ್ಪ ಮಾಡೋದು, ಬಾಗ್ಲೆಲ್ಲ ಮುರಿದೋಗಿದೆ, ರಿಪೇರಿ ಮಾಡಿಲ್ಲ. ಮನೆಗ್ ಸುಣ್ಣ ಬಣ್ಣ. ಸರಿ ಸರಿ, ನಾನು ಬಂದಿದ್ದೀನಲ್ಲ, ಮನೆ ಬಾಗ್ಲು ಸಂಸಾರ ಎಲ್ಲ ರಿಪೇರಿ ಮಾಡ್ಬಿಡ್ತೀನಿ. ನಾನು ಬರ್ತೀನಿ. ರೂಮ್ ಬಾಗ್ಲು ಸರಿಯಾಗಿದೆ ತಾನೆ? ಸರಿಯಾಗಿದೆ. ಇಲ್ಲ ನಿಲ್ಸಪ್ಪ. 10 ರೂಪಾಯಿ ಕೊಡಿ.
ಏನಮ್ಮ ಯಾತ್ರೆ ಚೆನ್ನಾಗಿ ನಡೀತಾ? ಚೆನ್ನಾಗಾಯ್ತು. ಪ್ರಸಾದ ತಂದಿದ್ದೀನಿ, ಕೊಡ್ಲಾ? ದೇವ್ರ ಹತ್ರ ಇಡಮ್ಮ, ಸ್ನಾನ ಮಾಡಿ ತಗೋತೀನಿ. ಅಮ್ಮ, ಮನಸ್ಸು ಶುದ್ಧವಾಗಿದ್ಮೇಲೆ ಸ್ನಾನ ಮಾಡ್ದ ಹಾಗೆ. ಅದು ಜ್ಞಾನಿಗಳಿಗೆ, ನಿನ್ನಂತ ನನ್ನಂತ ಪಾಮರ್ಗಲ್ಲ. ಏನಮ್ಮ, ನಿನ್ನ ಗಂಡ ಅಲ್ಲಾದ್ರೂ ಶುದ್ಧವಾಗಿದ್ನೋ ಇಲ್ಲ ಬಾಯಿ ಚಪಲ ಅಂತ ಎಲ್ಲಾದ್ರೂ ಬಾರುಗೀರು ಹುಡ್ಕೊಂಡೋಗಿದ್ನೋ? ಧರ್ಮಸ್ಥಳ ಅಂತ ಬೇರೆ ಹೆದರ್ಸ್ಬಿಟ್ಟಿದೆ. 3 ದಿವಸ ಒಳ್ಳೆ ಧರ್ಮರಾಯ ಇದ್ದ ಹಾಗಿದ್ದೆ. ಅಲ್ಲಿ ನನ್ನ ಪರಿಸ್ಥಿತಿ ನನಗೆ ಗೊತ್ತು. ಪಂಚರಂಗಿ ಬಂದ್ಬಿಟ್ಲು. ಅಯ್ಯೋ ಕಳ್ಳ, ಕಳ್ಳ! ನಿನಗೆಲ್ಲ ಯಾರು ಕಳ್ಳ? ಬಿಡೋ, ಅಮ್ಮ! ಅಯ್ಯೋ, ಅಯ್ಯೋ, ಬಿಡೋ ನನ್ನ, ಬಿಡೋ, ಅಜ್ಜಿ! ಅಯ್ಯೋ, ಬಿಡೋ, ಬಿಡೋ, ಅಜ್ಜಿ! ಅಯ್ಯೋ, ಬಿಡೋ ನನ್ನ, ಬಿಡೋ, ಅಯ್ಯೋ, ಬಿಡೋ, ಚಿನ್ನು! ಹೊಡಿಬಾರ್ವೆ. ಇದೇನು ನಿನ್ನ ಅವತಾರ? ಅಜ್ಜಿ ಕಳ್ಳ, ಪೊಲೀಸ್ನವ್ರನ್ನ ಕರಿ. ಕಳ್ಳ ಅಲ್ಲಮ್ಮ. ಅಯ್ಯೋ ಅಜ್ಜಿ, ನಿನಗ್ ಗೊತ್ತಿಲ್ಲ, ಇವಂದು ಮೋಸ ವೇಷ. ಮದ್ವೆ ಮನೆಗ್ ನುಗ್ಗಿ ಎಷ್ಟು ಗಲಾಟೆ ಮಾಡ್ದ ಗೊತ್ತಾ? ಅಯ್ಯೋ, ಇವನು ನಮ್ಮನೆ ಓನರ್ ಮಗ ಕಣಮ್ಮ. ಓನರ್ ಮಗ ಆದ ತಕ್ಷಣ ಬಚ್ಚನ ಮನೆ ಒಳಗೆ ಬಚ್ಚಿಟ್ಕೊಂಡಿರ್ಬೇಕಾ? ಯಾರೇ ಬಚ್ಚಿಟ್ಕೊಂಡಿದ್ರು? ನನ್ ಪಾಡಿಗೆ ನಾನು ಸ್ನಾನ ಮಾಡ್ತಿದ್ದೆ, ನೀನ್ ಯಾಕೆ ಒಳಗೆ ನುಗ್ದೆ ಬಿಕ್ನಾಚಿ? ನನಗೇನು ಗೊತ್ತು ಬೇತಾಳ, ನೀನ್ ಇಲ್ಲಿ ಸ್ನಾನ ಮಾಡ್ತಾ ಇರ್ತೀಯ ಅಂತ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ಮರ್ಯಾದಸ್ತ್ರ ಮನೆ ಹುಡುಗ. ತಿಳ್ಕೊಳೆ ಬಜಾರಿ, ಮರ್ಯಾದೆ ಕೊಟ್ಟು ಮಾತಾಡು. ಅಯ್ಯೋ, ನೀನ್ ಬಾರೆ, ನೀನು ಹೋಗಪ್ಪ ಸ್ನಾನ ಮಾಡು. ನೀನ್ ಆಮೇಲೆ ನೋಡ್ಕೋತೀನಿ. ಹೋಗೆ ನೋಡುವಂತೆ. ಅಂದ್ರೆ ನೀವು ಮನೆ ಖಾಲಿ ಮಾಡಿ ಅಂತ ಹೇಳಕ್ ಬಂದಿದ್ದೀರಾ? ಹೌದು. ಇಂಪಾಸಿಬಲ್. ಅದು ಹೇಗ್ರಿ ಖಾಲಿ ಮಾಡಿಸ್ತೀರಾ? ಹೇಗ್ರಿ ಅಲ್ಲ, ಈ ಮನೆ ನಮ್ದು, ನಮ್ ತಾತ ಕಟ್ಸಿದ್ದು. ನೀವಿಲ್ ಬಾಡಿಗೆಗಿದ್ರ ಅಷ್ಟೇ. ನಿಮ್ ಬಾಡಿಗೆ ಬೇಡ, ಹೋಗು ಅಂತಿದೀವಿ, ಹೋಗ್ಬೇಕು. ಇದು ನಿಮ್ಮ ತಾತನ ಕಾಲ ಅಲ್ಲ ಸ್ವಾಮಿ. ಮನೆ ಬಿಡೋ ಅಂದ ತಕ್ಷಣ ಬಿಡೋಕೆ. ಈ ಮನೆ ಬಿಡಿಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ನನಗ್ ಡಾನ್ಸ್ ಸ್ಕೂಲ್ ಹೋಗೋಕೆ ಎಷ್ಟು ಹತ್ರವಾಗಿದೆ ಈ ಮನೆ ಗೊತ್ತಾ? 4 ಹೆಜ್ಜೆ ಇಟ್ರೆ ಮಾರ್ಕೆಟು, ರೇಷನ್ ಅಂಗಡಿ ಎಲ್ಲ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ನನಗ್ ಬಾರಿದೆ. ನೀನು ಬಾರಿ ಇಷ್ಟು ಬೆಂಕಿ ಹಾಕ. ಹರಿಕತೆ ಗಿರಿಕತೆ ಅಂತ ಹೋಗೋದಿಕ್ಕೆ ಅನುಕೂಲವಾಗಿದೆ. ಅಜ್ಜಿ, ನಿಮ್ಮನ್ ಮನೆ ಬಿಟ್ಟು ಓಡಿಸ್ಬೇಕು ಅನ್ನೋ ಭಾವನೆ ನನಗಿಲ್ಲ. ಎಷ್ಟೋ ಜನ ಬಂದು 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ, ಜಾಗ ಕೊಡಿ, ಫ್ಲಾಟ್ಸ್ ಕಟ್ಸ್ಬೇಕು ಅಂತ ಕೇಳಿದ್ರು, ಕೊಡ್ಲಿಲ್ಲ. ದುಡ್ಡುಗೋಸ್ಕರ ಆಸೆ ಪಡೋ ಜನ ಅಲ್ಲ ನಾವು. ನಮ್ ತಾತ ನಮ್ಮ ಅಪ್ಪನಿಗೋಸ್ಕರ ಇಲ್ಲೊಂದು ಕಲ್ಯಾಣ ಮಂಟಪ ಕಟ್ಸ್ಬೇಕು ಅಂತ ಹರ್ಸ್ಕೊಂಡಿದ್ದಾರೆ. ಈ ಕಲ್ಯಾಣ ಮಂಟಪದಲ್ಲೇ ನನ್ನ ಮದುವೆ ಮಾಡ್ಬೇಕು ಅಂತ ಅವ್ರ ಆಸೆ. ಅಯ್ಯೋ ಅಯ್ಯೋ ಅಯ್ಯೋ, ಚೆನ್ನಾಗಿ ಹೆಣಿತೀರ ಕಥೆನ. ಸರಿ, ನನಗೂ ಒಂದ್ ಹರಕೆ ಇದೆ. ಈ ಮನೆ ಬಿಟ್ರೆ ನೆಕ್ಸ್ಟ್ ಹೋಗೋದು ಪಕ್ಕದಲ್ಲಿರೋ 5 ಲಕ್ಷ ರೂಪಾಯಿ ಫ್ಲಾಟ್ಗೆ. 5 ಲಕ್ಷ ಕೊಡಿ, ಈ ಮುರುಕಲ್ ಮನೆ ಬಿಟ್ಟು ಮಾಡರ್ನ್ ಫ್ಲಾಟ್ಗೆ ಹೋಗ್ತೀವಿ. ಪರವಾಗಿಲ್ಲ, ನೀನು ಆಚೀಚೆಗೆ ಬಂದ ಈಚೀಚೆಗೆ ಬಂದ ಒತ್ತುಸ್ಕೊಂಡ್ ಬಂದ ಒಲೆ ಮುಂದಕ್ಕೆ ಅನ್ನೋ ಹಾಗಾಯ್ತು. ಒತ್ತಿಸ್ಕೊಂಡ್ ಬಂದಿರೋದು ನೀನು, ನಾವು ಖಾಲಿ ಮಾಡಲ್ಲ. ಏನ್ ಮಾಡ್ತೀಯಾ? ನೀವು ಖಾಲಿ ಮಾಡೋ ತನಕ ನಾನು ಮನೆಗೆ ಹೋಗಲ್ಲ. ಹೇಗ್ ಹೋಗಲ್ವೋ ನಾನು ನೋಡ್ತೀನಿ. ನೀನ್ ಹೇಗ್ ಹೋಗ್ತೀಯ ಅಂತ ನಾನು ತೋರಿಸ್ತೀನಿ. ನೀನು ಗಂಡ್ಸಾಗಿದ್ರೆ ಆ ಕೆಲಸ ಮಾಡಿ ತೋರ್ಸು. ಶಂಕರ, ಈ ಪಂಚರಂಗಿ ಪದ್ಮಿನಿ ನಿನ್ ಗಂಡಸ್ತನಕ್ಕೆ ಸವಾಲ್ ಹಾಕ್ತಿದ್ದಾಳೆ. ಶಕ್ತಿಗಿಂತ ಯುಕ್ತಿ ಮುಖ್ಯ, ಹುಷಾರಾಗಿ ಹೆಜ್ಜೆ ಇಡು. ಲೇ, ನಾನು ಎಂಥ ಗಂಡಸನ್ನ ನಿನಗೆ ತೋರಿಸ್ತೀನಿ ಕಣೆ. ಕಣೆ ಅಂತೇನು ನನ್ನ? ನೀನ್ ಸುಮ್ನೆ ಇದೆ, ಮಾತಾಡ್ಬೇಡ. ನೀನ್ ಸುಮ್ನಿರಜ್ಜಿ, ನಿಂದೆ ತಪ್ಪು. ಹೋಗಿ ಹೋಗಿ ಇವನ್ನ ಮನೆಯೊಳಗೆ ಸೇರ್ಸ್ಕೊಂಡಿದ್ಯಲ್ಲ, ಇವನು ಆರ್ಡಿನರಿ ಅಲ್ಲ, ಡೇಂಜರಸ್ ಫೆಲೋ, ಡೈನಮೈಟ್ ಇದ್ದ ಹಾಗೆ. ಹೌದು ಕಣೆ, ಬರೀ ಡೈನಮೈಟ್ ಅಲ್ಲ, ಬಾಂಬ್, ಆಟಮ್ ಬಾಂಬ್. ಬಾಪ ಇಲ್ಲಿ. ಅಪ್ಪ ನಿಂತ್ಕೋ, ನಿಂತ್ಕೋ, ಕೈ ತೆಗಿ. ಅಮ್ಮ, ಅಮ್ಮ ಬೇಗ ಬಾ ಇಲ್ಲಿ. ಯಾಕಮ್ಮ ಸುಧಾ, ಏನಾಯ್ತು? ಏನ್ರಿ, ಏನ್ ಮಾಡಿದ್ರಿ? ಏನಮ್ಮ? ಕೈ ತೆಗಿ. ನನ್ನೇ ಚೆಕ್ ಮಾಡ್ತೀಯಾ? ಸ್ವಲ್ಪ ಸುಮ್ನಿದ್ರೆ ಮರ್ಯಾದೆ ಉಳಿಯುತ್ತೆ. ಗಲಾಟೆ ಮಾಡ್ಬೇಡ.
ಕೈ ತೆಗಿ. ನನ್ನ ಕಳ್ಳ ಅಂತ ಕೈ ತಿಳ್ಕೊಂಡ್ಯಾ? ತೆಗಿ. ಏನಿದು ಮಾತಾಡಪ್ಪ. ಅದು ಬೆಳ್ಳಿ ಪಂಚಪಾತ್ರ ಉದ್ಧರಣೆ. ಯಾಕ್ ತಗೊಂಡೆ? ಯಾಕೆ ತಗೊಂಡೆ? ತೀರ್ಥ ತಗೊಂಡಲ್ಲ, ಮರ್ತು ಬಿಟ್ಟು ಅದನ್ನ ಜೇಬ್. ಇನ್ನೂ ಈ ಬುದ್ಧಿ ಬಿಟ್ಟಿಲ್ವೇನಪ್ಪ? ಅಲ್ಲ ರೀ, ಈ ಹುಡುಗಿ ಸಂಪಾದನೆ ಮಾಡಿ ನಮ್ಮನ್ನೆಲ್ಲ ಸಾಕ್ತಿದ್ದಾಳೆ. ಆ ಜ್ಞಾನನಾದ್ರೂ ಬೇಡ ನಿಮ್ಗೆ? ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ? ಗಂಡ ಹುಟ್ಟಿದ್ಮೇಲೆ ನಾಚಿಕೆ ಪಟ್ಕೊಂಡ್ರೆ ಆಗತ್ಯೇ? ಸುಧಾ, ನೀನ್ ಎಷ್ಟಾಗ್ಲಿ ನನ್ನ ಮಗಳಲ್ವೇನಮ್ಮ, ಏನೋ ತಪ್ಪು ಮಾಡ್ಬಿಟ್ಟೆ, ಹೋಗ್ಲಿ ಒಂದಷ್ಟು ದುಡ್ಡು ಕೊಡಮ್ಮ. ಯಾಕ್ ಬೇಕು ದುಡ್ಡು? ಚಪ್ಲಿ ತಗೋಬೇಕು, ದುಡ್ಡು ಕೊಡಮ್ಮ. ಹೋದ್ ತಿಂಗಳು ಚಪ್ಲಿಗೆ ಅಂತ ದುಡ್ಡು ಕೊಟ್ನಲ್ಲ, ಏನ್ ಮಾಡಿದ್ರಿ? ಹೋದ್ ತಿಂಗಳ ವಿಚಾರ ಹೋದ್ ತಿಂಗಳಿಗೆ ಆಯ್ತು, ಈ ತಿಂಗಳ ವಿಚಾರ ಈ ತಿಂಗಳಿಗೆ. ದುಡ್ಡು ಕೊಡಮ್ಮ. ನಾನು ಸತ್ರು ಚಪ್ಲಿಗೆ ದುಡ್ಡು ಕೊಡಲ್ಲ. ಏ ಸುಧಾ, ಥು, ಎಲ್ಲ ನನ್ ಗ್ರಾಚಾರ. ಕರ್ಮ ಕರ್ಮ. ರೀ ಯಜಮಾನ್ರೆ, ಬನ್ನಿ ಇಲ್ಲಿ. ಏನಪ್ಪ? ಹೋಗಿ ಹೋಗಿ ನಿಮ್ ಮಗಳ ಕೈಯಲ್ಲಿ ಉಗಿಸ್ಕೊತಿರಲ್ಲ, ಅಪ್ಪನಿಗೆ ಚಪ್ಲಿ ಕೊಡ್ಸೋ ಯೋಗ್ಯತೆ ಇಲ್ದಿರೋಳ್ನ ಚಪ್ಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕು. ಏನಂತೀರಾ? ಹೌದಪ್ಪ, ಇಂಥವಳಿಗೆ ಜನ್ಮ ಕೊಟ್ನಲ್ಲ, ನನ್ ಬುದ್ಧಿಗೆ ಚಪ್ಲಿ ತಗೊಂಡು ಹೊಡ್ಕೋಬೇಕು. ಮೊದಲು ಚಪ್ಲಿ ಕೊಡ್ತೀನಿ, ಆಮೇಲೆ ಹೊಡ್ಕೊಳ್ಳುವಂತೆ. ಬನ್ನಿ. ಏ ಶಂಕರು, ನಂಗ್ ಚಪ್ಲಿ ಬೇಡಪ್ಪ. ಚಪ್ಲಿ ಬೇಕು ಅಂದಿದ್ದಕ್ಕೆ ತಾನೇ ಇಲ್ಲಿಗೆ ಬಂದಿದ್ದು. ಚಪ್ಲಿ ಬದಲು ಅದ್ರ ದುಡ್ಡು ಕೊಟ್ಬಿಡಪ್ಪ. ದುಡ್ಡು ಯಾಕೆ? ದಾಹ ಕಣಪ್ಪ. ಓ, ಅರ್ಥವಾಯ್ತು ದಾಹ ಏನು ಅಂತ. ಮೊದಲು ಚಪ್ಲಿ ತಗೊಳ್ಳಿ, ಆಮೇಲೆ ದಾಹ ತಿರ್ಸ್ತೀನಿ. ಬನ್ನಿ. ಆದ್ರೆ ಶಂಕರಣ್ಣ, ನಿನಗೆ ಇಷ್ಟಲ್ಲೇ ಆಗಬಾರ್ದು. ಶಂಕರಣ್ಣ, ನೀನೇನು ಯೋಚನೆ ಮಾಡ್ಬೇಡ. ಸೂರ್ಯ ನಾಳೆ ಬೆಳಿಗ್ಗೆ ಹುಟ್ಲಿ, ಊಟಕ್ಕೆ ಹೋಗಿ ಈ ಮನೆ ಖಾಲಿ ಮಾಡಿಸ್ಕೊಟ್ಬಿಡ್ತೀನಿ. ತೀರ್ಥಳ್ಳಿ ತಗೊಂಡೋಗ್ಬಿಡಪ್ಪ. ಅಷ್ಟು ಮಾಡಿ ಸಾಕು. ಆ. ಹೋಗಿ. ಏಯ್, ಲಕ್ಷ್ಮಿ, ಸುಧಾ, ಮನೆ ಖಾಲಿ ಮಾಡ್ರಿ. ಏಯ್ ಸುಧಾ, ಮನೆ ಖಾಲಿ ಮಾಡ್ರಿ. ಸರಿನಾ? ರೀ, ನಿಮ್ಗೇನ್ ಬುದ್ಧಿಗಿದ್ದಿ ನೆಟ್ಗಿದ್ಯೋ ಇಲ್ವೋ? ಯಾಕ್ರಿ ಈಗ ಆಡ್ತಿದ್ದೀರಾ? ಮನೆ ಖಾಲಿ ಮಾಡಿ ಬೇವಾಲ್ಸಿ. ಮನೆ ನಿಮ್ಮಪ್ಪ ಕಟ್ಸಿದ್ದ. ಅಪ್ಪ, ಕುಡಿದು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ನಾ ಕುಡ್ದಿಲ್ಲ ಕಣೆ, ನಾ ಕುಡ್ದಿರೋದು ಪಾನಕ. ಪಾಪ ಮನೆ ಯಜಮಾನ್ರು ಕೇಳ್ತಿದ್ದಾರೆ, ಮನೆ ಖಾಲಿ ಮಾಡೆ. ನಾವು ಖಾಲಿ ಮಾಡಲ್ಲ, ನೀವೇನ್ ಮಾಡ್ತೀರಾ ಮಾಡಿ. ಮಾಡೋದಿಲ್ಲ, ಮಾಡಿದ್ರೆ ಒಬ್ಬೊಬ್ಬರು ಗಂಡವ್ರ ಕಾಸಲ್ಲಿ ಕುಟ್ಬಿಟ್ಟು ಬಂದು ಮನೆ ಮರ್ಯಾದೆ ಕಳಿತಿದ್ಯೇನೋ? ಮನೆ ಮರ್ಯಾದೆ ಇದೆಯೇನೋ? ಬಾರೋ ಮನೆ ಖಾಲಿ ಮಾಡ್ರಿ. ಬಾರೋ, ಶಂಕರಣ್ಣ, ನಡಿ ಒಳಗೆ. ಶಂಕರಣ್ಣಂಗೆ ಜೈ. ಮಾನ ಮರ್ಯಾದೆ ಇದ್ದಿದ್ರೆ ನಿನ್ನ ಮಾಡ್ಬಿಡ್ತಾರೆ. ನಡೀರಿ. ನಮ್ಮಪ್ಪನ್ ವೀಕ್ನೆಸ್ ಉಪಯೋಗಿಸ್ಕೊಂಡು ನಮ್ ಮಾನ ಕಳಿತಿದ್ಯೇನೋ? ನೀನು ಏನು ಮಾಡಿದ್ರು ನಾವು ಮನೆ ಬಿಡಲ್ಲ. ನೀವು ಮನೆ ಬಿಟ್ಟು ಹೋಗೋವರೆಗೂ ನಾನ್ ಸುಮ್ನಿರಲ್ಲ. ಅವಮಾನ ಆಗ್ಬೇಕಾದ್ರೆ ಮನೇಲಿರು, ಮಾನ ಬೇಕಾದ್ರೆ ಮನೆ ಬಿಟ್ಟು ಓಡು. ಶಂಕರಣ್ಣನಿಗೆ ಜೈ. ಏನ್ ಮಾಡ್ತಾರೆ? ಜೈ. ಮನೆ ಹಾಡ್ರ, ನನ್ನೇ ಕೂಡಿ ಪಾಲಾಗ್ತೀರಾ? ನಾಳೆ ಮನೆ ಖಾಲಿ ಮಾಡಿದ್ರೆ ಮನೆ ಯಜಮಾನ ಬರ್ತಾನೆ, ನಿಮ್ಮನ್ನೆಲ್ಲ ಕೋರ್ಟ್ ಕಟ್ಟೆ ನಿಲ್ಲಿಸ್ತಾನೆ. ಸಜಾ, ಫೈನ್, ಜೈಲು, ಕೋರ್ಟು.